ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಇವಾಗ ಸಿಯಾಟಲಲ್ಲಿದ್ದೀನಿ. ನಂದು ಗ್ರ್ಯಾಜುಯೇಷನ್ ಆದಮೇಲೆ ನಾನು ನಮ್ಮ ಅಕ್ಕ ಜೊತೆ ಸಿಯಾಟಲಿಗೆ ಮೂವಿನ್ ಆಗಿಬಿಟ್ಟೆ. ಕಂಪ್ಲೀಟ್ಲಿ ಫ್ರಮ್ ಈಸ್ಟ್ ಕೋಸ್ಟಿಂದ ಸೈಡಿಂದ ವೆಸ್ಟ್ ಕೋಸ್ಟ್ ಸೈಡಿಗೆ. ಯಾಕಂದರೆ ಇವಾಗ ಗ್ರ್ಯಾಜುಯೇಷನ್ ಆದಮೇಲೂ ನಾನು ಸುಮ್ಮನೆ ಅಲ್ಲಿ ಮನೇಲಿ ಕುತ್ಕೊಂಡು ಜಾಬ್ ಅಪ್ಲೈ ಮಾಡೋದೇನೆ. ಸುಮ್ಮನೆ ಅಲ್ಲಿ ರೆಂಟ್ ಎಲ್ಲ ವೇಸ್ಟ್ ಆಗುತ್ತಲ್ಲ. ಈಗ ಒಬ್ಳಿಗೆ ಆಲ್ಮೋಸ್ಟ್ ನಿಯರ್ಲಿ ಒಂದು ಮಂತಿಗೆ ಒಂದು $500 ಬೇಕಾಗುತ್ತೆ. ಸೊ ಸುಮ್ಮನೆ ಏನಕ್ಕೆ ಅಂತ ಕಂಪ್ಲೀಟಲ್ಲಿ ಮೂವಿನ್ ಆದೆ. ಇವಾಗ ನಾವು ಇಲ್ಲಿ ನಿಯರ್ ಬೈ ಇರೋ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ರೆಡ್ಮಂಡ್ ಅಂತ ಸಿಯಾಟಲ್ ಪಕ್ಕ ಒಂದು ಪ್ಲೇಸ್ ಇದೆ ಅಲ್ಲಿ. ಇಟ್ಸ್ ಬೀನ್ ಸೋ ಲಾಂಗ್ ನಾನು ಇದಕ್ಕೆ ಹೋಗಿ ಟೆಂಪಲಿಗೆ ಹೋಗಿ. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಬಸ್ ಮಿಸ್ ಆಗೋಯ್ತು ನನಗೆ, ಅದಕ್ಕೆ ಇಲ್ಲೇ ಪಕ್ಕದಲ್ಲಿರೋ ಲೈಬ್ರರಿಗೆ ಬಂದಿದ್ದೀವಿ. ಐ ಶೋ ಯು. ಇದು ಪಬ್ಲಿಕ್ ಲೈಬ್ರರಿ ಸಿಯಾಟಲ್ದು. ಸೊ ಇವಾಗ ಇಲ್ಲಿ ಒಳಗಡೆ ಹೋಗಿ ಕೂತ್ಕೊಂತೀವಿ. ಸ್ವಲ್ಪ ತುಂಬ ಚಳಿ ಇದೆ ವೆದರ್, ಅದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ತೋರಿಸ್ತೀನಿ ನಾನು ಹೆಂಗಿದೆ ನೋಡಿ. ಇದು ಒಳಗಡೆ ಲೈಬ್ರರಿ. ನೆಕ್ಸ್ಟ್ ಬಸ್ 11:14 ಸೊ ಅಲ್ಲಿ ತನಕ ಇಲ್ಲಿ ಒಳಗಡೆ ಇದ್ಬಿಟ್ಟು ಹೋಗ್ತೀವಿ. ಸೊ ಇದು ಫಸ್ಟ್ ಫ್ಲೋರಲ್ಲಿರೋದು ನಾವೀಗ. ಇದು ಫುಲ್ ಫಸ್ಟ್ ಫ್ಲೋರಲ್ಲಿರೋ ಶೆಲ್ಫ್ಸ್ ಫುಲ್ ಟೀನ್ ರೈಟ್ಸ್ ಫಿಕ್ಷನ್ ಇದೆ, ಬುಕ್ಸ್ ಎಲ್ಲ. ಟೋಟಲ್ ಇಲ್ಲಿ 11 ಫ್ಲೋರ್ಸ್ ಇದೆ ಸಿಯಾಟಲ್ ಪಬ್ಲಿಕ್ ಲೈಬ್ರರಿ. ಆ್ಯಂಡ್ 6 to 9 ಫ್ಲೋರ್ಸ್ ಇರೋದು ಸ್ಪೈರಲಲ್ಲಿದೆ. ಅದು ಪೂರ್ತಿ ಸ್ಪೈರಲ್ಲಿರೋದು ಬುಕ್ ಶೆಲ್ಫ್ಸ್ ಮಾಡಿದ್ದಾರೆ ಅಲ್ಲಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ನೆಕ್ಸ್ಟ್ ಒಂದು ದಿನ ಬಂದು ನಾನು ಬರೀ ಲೈಬ್ರರಿದೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಾವು ಅವೇನು ಬಿಟ್ ಆಫ್ ಟೈಮ್ ಕ್ರಂಚ್, ಸೊ ವಿ ಹ್ಯಾವ್ ಟು ರನ್. ನೀವು ಇವಾಗ ಇಲ್ಲಿ ಲೇಕ್ ನೋಡ್ತಾ ಇದ್ದೀರಲ್ಲ, ಇದ್ರ ಹೆಸರು ವಾಷಿಂಗ್ಟನ್ ಲೇಕ್ ಅಂತ. ಒಂದು ಸೈಡ್ ಸಿಯಾಟಲ್ ಸಿಟಿ ಇದೆ, ಇನ್ನೊಂದು ಸೈಡ್ ಬೆಲ್ವ್ಯೂ ಆ್ಯಂಡ್ ರೆಡ್ಮಂಡ್ ಇದೆ. ಈ 3 ಸಿಟಿನ ಕನೆಕ್ಟ್ ಮಾಡೋದು ಇವಾಗ ನಾವು ಹೋಗ್ತಿರೋ ಬ್ರಿಡ್ಜ್. ಇವಾಗ ನೀವು ನೋಡ್ತಿದ್ದೀರಲ್ಲ ಟ್ರೀಸ್, ಇದನ್ನು ಎವರ್ಗ್ರೀನ್ ಕಾನಿಫರ್ಸ್ ಟ್ರೀಸ್ ಅಂತ ಕರೀತಾರೆ. ದೂರದಿಂದ ನೋಡೋಕ್ಕೆ ಸ್ವಲ್ಪ ಪೈನ್ ಟ್ರೀ ಥರ ಇರುತ್ತೆ, ನನಗೆ ಕಾಣುತ್ತೆ. ಬಟ್ ದೇ ಆರ್ ಕಾಲ್ಡ್ ಡಗ್ಲಸ್ ಫರ್ ಅಂತ. ಆಲ್ಮೋಸ್ಟ್ ರೆಡ್ಮಂಡ್ 40% ಇಸ್ ಕವರ್ಡ್ ಬೈ ದಿಸ್ ಟ್ರೀಸ್. ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಬಸ್ ಸ್ವಲ್ಪ ಧೂಳಾಗಿರೋದ್ರಿಂದ ದ ವಿಡಿಯೋ ಇಸ್ ನಾಟ್ ಗಿವಿಂಗ್ ದ ಜಸ್ಟಿಸ್. ಇದೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ರೆಡ್ಮಂಡಲ್ಲಿರೋದು. ಪಕ್ಕದಲ್ಲೇ ಇನ್ನೊಂದು ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿಗೆ ಬಂದಿದ್ದೀವಿ ಇವಾಗ. ಇಲ್ಲಿ ಕಾರ್ಯಸಿದ್ಧಿ ಆಂಜನೇಯ, ಸಾಯಿಬಾಬಾ, ಗಣೇಶ ಮತ್ತು ಇನ್ನೂ 2-3 ದೇವರಿದೆ. ಆ್ಯಂಡ್ ಫಸ್ಟ್ ಟೈಮ್ ನಾನಿಲ್ಲಿ ಗಣೇಶನ ಪಕ್ಕ ಇನ್ನೂ ಒಂದು ದೇವರು ಕೂತಿರೋದು ನೋಡಿದ್ದು. ಔಟ್ಫಿಟ್ ಆಫ್ ದ ಡೇ ನಂದು. ಇಲ್ಲೇ ಪಕ್ಕದಲ್ಲಿ ಒಂದು ಗ್ರೋಸರಿ ಸ್ಟೋರ್ ಇತ್ತು, ಅಲ್ಲಿಗೆ ಬಂದು ಗಿಫ್ಟ್ ಶಾಪ್. ನಿನ್ನೆ ಆರ್ಡರ್ ಮಾಡಿದ್ದು ಸ್ವಲ್ಪ ಆ್ಯಪಲ್ಲಿ. ಅಲ್ಲೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಕೆಲವೊಂದು ಐಟಮ್ಸ್ ಅಂತ. ಇವಾಗ ಎಲ್ಲ ಇಲ್ಲಿ ಶಾಪ್ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ಹೋಗ್ಬೇಕು. ಇವಾಗ ರೆಗ್ಯುಲರ್ ಬ್ರೇಕ್ಫಾಸ್ಟಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಕೆಲವು ಪ್ಲೇಸಸ್ ತುಂಬ ದೂರ ಇದೆ ಆ್ಯಂಡ್ ಕೆಲವೊಂದು ತುಂಬ ಎಕ್ಸ್ಪೆನ್ಸಿವ್ ಇದೆ. ಅದಕ್ಕೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಇವಾಗ ಮನೆಗೆ ಬಂದ್ವಿ. ಅದು ಬೆಳಗ್ಗೆನೇನು ತಿಂದಿಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್, ಲಂಚ್, ಬ್ರಂಚ್ ಏನಾದರೂ ಅನ್ಕೋಬೋದು. ವೆಜ್ ಪುಲಾವ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ. ಪಾಪ್ಯುಲರ್ ಅಂತ ಅಲ್ಲ, ಬಟ್ ನಾನು ವೆಜ್ ಪುಲಾವ್ ಚೆನ್ನಾಗಿ ಮಾಡ್ತೀನಿ. ನಮ್ಮ ಅಕ್ಕಂಗೂ ತುಂಬ ಇಷ್ಟ. ಸೊ ಅವಳ ಏನಂತಾರದು ಬೇಡಿಕೆ ಮೇರೆಗೆ ಇವಾಗ ವೆಜ್ ಪುಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ತರಕಾರಿಲಿ ನಾನು ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್, ಪೀಸ್ ಮತ್ತು ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ತೊಗೊಂಡಿದ್ದೀನಿ. ಇದಿಷ್ಟು 3ರಿಂದ 4 ಜನಕ್ಕೆ ಮಾಡ್ಬೋದು. ಅಂದರೆ ನಾನು ಸ್ವಲ್ಪ ಕಡಿಮೆ ತರಕಾರಿ ಹಾಕಿ ಇಷ್ಟಪಡ್ತೀನಿ ಪಲಾವಿಗೆಲ್ಲ. ನಮ್ಮ ಮನೇಲಿ ಯೂಶ್ವಲಿ ಎಲ್ಲ ಸ್ವಲ್ಪ ಜಾಸ್ತಿ ತರಕಾರಿ ಪ್ರಿಫರ್ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ನನ್ನ ಹತ್ರ ಆಲ್ರೆಡಿ ಸ್ವಲ್ಪ ಜಿಂಜರ್, ಗಾರ್ಲಿಕ್ ಮತ್ತು ಕೊರಿಯಾಂಡರ್, ಪುದೀನ ಎಲ್ಲ ಪೇಸ್ಟ್ ಮಾಡಿಟ್ಟಿರೋದಿದೆ. ಹಾಗೆ ನೀವು ಎಲ್ಲನೇ ಹಾಕೊತೀರಾ ಅಂತಂದರೆ ಒಂದು 3 ಕಡ್ಡಿ ಪುದೀನ ಆ್ಯಂಡ್ 3 ಕಡ್ಡಿ ಕೊರಿಯಾಂಡರ್ ಹಾಕೋಬೋದು. ಆಮೇಲೆ ಸ್ವಲ್ಪ ಕಾಯಿ ಮತ್ತು
ಪಲಾವ್ಗೆ ಮತ್ತು ಟೊಮೆಟೊ ಬಾತ್ಗೆಲ್ಲ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಒಂದಿಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಸ್ವಲ್ಪ ಎಣ್ಣೆ, ತುಪ್ಪ ಬೇಕಿರೋ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ. ಯೂಶ್ವಲಿಗಿಂತ ಒಂದಿಂದ 2 ಸ್ಪೂನ್ಸ್ ಎಣ್ಣೆ ಜಾಸ್ತಿ ಇದೆ, ಚೆನ್ನಾಗಿರುತ್ತೆ ಪಲಾವಿಗೆ. ಇವಾಗ ಖಡಾ ಮಸಾಲಾಸ್ ಹಾಕ್ತಾಯಿದ್ದೀನಿ. 1.5 ಪಲಾವ್ ಎಲೆ ಮತ್ತು ಮರಾಠ ಮೊಗ್ಗು, ಕಲ್ಹೂವು, ಜೀರಿಗೆ, ಸೋಂಫ್ ಅಷ್ಟೇ. ಇದು ಒಂದು 30 ಸೆಕೆಂಡ್ಸ್ ಬೇಡ, ಜಸ್ಟ್ ಒಂದು 5 to 10 ಸೆಕೆಂಡ್ಸ್ ಇದ್ರೆ ಸಾಕು. ನೆಕ್ಸ್ಟು ಆನಿಯನ್. ಇವಾಗ ಆನಿಯನ್ನ ನೀಟಾಗಿ ಫ್ರೈ ಮಾಡಬೇಕು. ಯೂಶ್ವಲಿ ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋ ಥರ. ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ನೀವು. ಓಕೆ, ದಟ್ಸ್ ದ ಟಿಪ್. ಇವಾಗ ಸಾಕು, ಇಷ್ಟು ಫ್ರೈ ಆದರೆ ಸಾಕು ಆನಿಯನ್ಸ್. ಇವಾಗ ಎಲ್ಲ ತರಕಾರಿ ಹಾಕ್ತೀನಿ. ಟೊಮೆಟೊ ಮತ್ತು ಪೀಸ್ ಅದು ಬಿಟ್ಟು ಬೇರೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಇವಾಗ ಒಂದು ತರಕಾರಿ ಹಾಕಿದ್ಮೇಲೆ ಒಂದು 2 ನಿಮಿಷ, 2ರಿಂದ 3 ನಿಮಿಷ ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಅಷ್ಟೇ. ಇದೆ ಸಾಕು. ಈಗ ಇದಕ್ಕೆ ಟೊಮೆಟೊ ಮತ್ತು ಪೀಸ್ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ಸ್. ಟೊಮೆಟೊ ಬೇಗ ಬೆಂದೋಗುತ್ತೆ. ಸುಮ್ಮನೆ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿದ್ಮೇಲೆ ನಾವು ಮಸಾಲ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕೊಳ್ಳೋದಷ್ಟೇ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನೊಂದು ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಎಣ್ಣೆ ಫ್ರೈ ಸ್ಟಾರ್ಟಿಂಗ್ ಮಸಾಲ ಟೈಮಲ್ಲಾದರೂ ಹಾಕೋಬೋದು, ಇಲ್ಲ ಆಮೇಲಾದರೂ ಹಾಕೋಬೋದು, ಕಸೂರಿ ಮೇಥಿ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲೆ. ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕೋದು ತೋರಿಸ್ಲಿಲ್ಲ. ನಾವು ಒಂದು ಸ್ಪೈಸಿ ತಿಂತೀವಿ. ಸೊ ನಾನೊಂದು 5ರಿಂದ 6 ಹಾಕಿದ್ದೀನಿ. ನಿಮಗೆ ಎಷ್ಟು ತಕ್ಕನಾಗ ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೆ ನಾನು ಉಪ್ಪು ಕೂಡ ಹಾಕ್ಕೊತೀನಿ. ಯೂಶ್ವಲಿ ಮಸಾಲ ಫ್ರೈ ಮಾಡಬೇಕಾದ್ರೆ ಎಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕೋಬೋದು ಅಷ್ಟೇ. ಇದನ್ನೊಂದು 1 ನಿಮಿಷ ಬೇಯಿಸಿ ಅಷ್ಟೇ, ಸ್ವಲ್ಪ ಮಸಾಲ ಅದು ರಾ ಸ್ಮೆಲ್ ಹೋಗಲಿ ಅಂತ. ಒಂದು ನಿಮಿಷ ಆದಮೇಲೆ ಯು ಕ್ಯಾನ್ ಪುಟ್ ವಾಟರ್ ಮತ್ತು ರೈಸ್ ಹಾಕಿ ಕ್ಲೋಸ್ ಮಾಡೋದು. ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ. ಇವಾಗ ನಾನು ರೈಸ್ ಮತ್ತು ವಾಟರ್ ಹಾಕ್ತಾ ಇದ್ದೀನಿ. ಇದನ್ನ ನೀವು ಸ್ಟಾರ್ಟ್ ಮಾಡ್ತೀರಲ್ಲ, ಕಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀರಲ್ಲ, ಆವಾಗಲೇ ಸೋಕ್ ಮಾಡಿ ಇಟ್ಬಿಡಿ. ಸೇಮ್ ವಾಟರ್ ಇದು ಹಾಕಿ. ನಾನಿವಾಗ 3 ರೈಸ್ ತೊಗೊಂಡ್ರೆ 3 ಗ್ಲಾಸ್ ಅಥವಾ ಕಪ್ಪಲ್ಲಿ ಅದ್ರ ಡಬಲ್ ವಾಟರ್ ತೊಗೊಂಡಿದ್ದೀನಿ. ಮುಂಚೆನೇ ಸೋಕ್ ಮಾಡಿದ್ರೆ ಸ್ವಲ್ಪ ಬಿಡಿಯಾಗುತ್ತೆ ಅನ್ನ ಅಂತ ಅಷ್ಟೇ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಒಂದು 4 to 5 ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್, ಆಮೇಲೆ ಒಂಚೂರು ಗರಂ ಮಸಾಲ ಪೌಡರ್ ಅಷ್ಟೇ. ಇವಾಗ ಇದನ್ನು ನಾವು ಯೂಶ್ವಲಿ ಒಂದೇ ವಿಜಿಲ್ ಹೊಡ್ಸೋದು. ನಾನು ಮ್ಯಾಕ್ಸಿಮಮ್ 2 ವಿಜಿಲ್ ಹೊಡಿಸಿ, ಅದ್ರ ಮೇಲೆ ಜಾಸ್ತಿ ಮಾಡಿಬಿಡಿ. ರೈಸ್ ತುಂಬ ಗಟ್ಟಿ ಆಗಿಬಿಡುತ್ತೆ ಅನ್ನ. ಸೊ 1 ವಿಜಿಲ್ ಸಾಕಿಷ್ಟು. ಇದೆಲ್ಲ ಮೊಸರು ಬಜ್ಜಿಗೆ ಐಟಮ್ಸ್. ನನಗೆ ಟೊಮೆಟೊ ಇಷ್ಟ ಮೊಸರು ಬಜ್ಜಿಲಿ, ಅದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕ್ರಿಪ್ಟ್ ಮಾಡ್ಕೊಳ್ಳಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ. ಇವಾಗ ಕಟ್ ಮಾಡಿದೆಲ್ಲ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೋ ಅಷ್ಟು ತಿಕ್ನೆಸ್ಸಿಗೆ ಮೊಸರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೊಸರು ಬಜ್ಜಿ ರೆಡಿ. ಸೊ ಸ್ವಲ್ಪ ನೀರು ಹಾಕಿ ನನಗೆ ಹೆಂಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಸೊ ಅವರ್ ಪಲಾವ್ ಇಸ್ ರೆಡಿ. ನಾನು ಇವಾಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದೆ, ಅದ್ರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ, ತುಂಬ ಆಗಿತ್ತಂತ. ಉದುರಾದ ಪಲಾವ್ ರೆಡಿ ಗಾಯ್ಸ್. ನೀವು ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ. Now I'll be ending my video with some tea, methi kharai toast. So ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರಾದರೂ ಪಲಾವ್ ರೆಸಿಪಿ ಟ್ರೈ ಮಾಡಿದರೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.